ಜೀವನದಲ್ಲಿ ಒಂದರ್ಥದಲ್ಲಿ ಯಶಸ್ವಿಯಾಗಿದ್ದೇನೆ ಅಂತ ಅಂದುಕೊಳ್ಳಬಹುದು. ನಚಿಕೇತ, ಶ್ವೇತಕೇತು ಎಂಬಂತಹ ಪುತ್ರ ಈಶ್ವರನ್ನು ಪಡೆದು ಸುಜಾತೆ ಎಂಬ ಹೆಣ್ಣು ಸಂತಾನವನ್ನು ಕೂಡ ಪಡೆದುಕೊಂಡವನಿದ್ದೇನೆ. ಧೌಮ್ಯರ ಶಿಷ್ಯನಾಗಿ ನಚಿಕೇತನು ಶ್ವೇತಕೇತು ಉತ್ತಮವಾದಂತಹ ವಿದ್ಯಾರ್ಥನೆಯನ್ನು ಪೂರ್ಣಗೊಳಿಸಿದವರಾಗಿದ್ದಾರೆ. ಆದರೂ ಒಂದು ಬಗೆಯ ಜೀವನದ ಸೋಲು ನನ್ನನ್ನು ಕಾಡುತ್ತಾ ಉಂಟು. ಸೋಲು ಸೋಲಲ್ಲ, ಸೋಲು ಗೆಲುವಿನ ಸೋಪಾನ ಎಂಬ ಮಾತಿದೆ. ಹಾಗಿದ್ದರೆ ಜೀವನದಲ್ಲಿ ಗೆಲ್ಲುವುದು ಹೇಗೆ ಅಂತ ಯೋಚನೆಯನ್ನ ಮಾಡಿದರೆ ವಿಶ್ವಜಿತ್ ತ್ಯಾಗವನ್ನು ಮಾಡುವುದರ ಮುಖೇನವಾಗಿ ಕಷ್ಟ ಕೋಣಗಳಿಂದ ಮುಕ್ತಿಯನ್ನು ಪಡೆಯಬೇಕು ಎನ್ನುವ ಸಂಕಲ್ಪವನ್ನು ಹೊಂದಿದವನಾಗಿದ್ದೇನೆ. ತನ್ಮೂಲಕವಾಗಿ ಎಲ್ಲ ಸಂಪತ್ತನ್ನು, ಎಲ್ಲ ಭೋಗವನ್ನು ಪಡೆದು ಜೀವನದಲ್ಲಿ ಸಂತೃಪ್ತಿಯನ್ನ ಹೊಂದಬೇಕು ಅಂತ ತೀರ್ಮಾನಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ನೋಡುವುದಾದರೆ ಪ್ರಧಾನವಾದದ್ದು ತ್ಯಾಗ. ಆ ತ್ಯಾಗವನ್ನು ಮಾಡುವುದಕ್ಕೆ ಮುಂದಾದರೆ ದಾನವನ್ನು ಮಾಡಬೇಕು. ದಾನವನ್ನೇ ಕೊಡುವುದು ಅಂತಾದರೆ ನನಗೆ ಯಾವುದು ಪ್ರಯೋಜನಕ್ಕೆ ಬಾರದೋ ಅವೆಲ್ಲವನ್ನು ಕೊಡೋಣವಂತೆ. ಇದೇನು ವಿಕ್ರಯವಲ್ಲವಲ್ಲ. ಹಾಗೆ ನೋಡಿದರೆ ದಾನ ಪಡೆಯುವವರು ಕೇವಲ ಉಚಿತವಾಗಿ ಸಿಕ್ಕಿದ್ದನ್ನು ಅವನು ಅನುಭವಿಸುತ್ತಾನೆ. ಅವನಿಗೆ ಎಂಥದ್ದು ಸಿಕ್ಕರೇನು? ಹಾಗಾಗಿ ನನ್ನಲ್ಲಿರಬಹುದಾದಂತಹ, ನನಗೆ ಬೇಡವೆನಿಸಿದಂತಹ ವಸ್ತುಗಳನ್ನು ತೆಗೆದು ಮೋಗೆದು ದಾನವಾಗಿ ನೀಡುತ್ತೇನಂತೆ. ನೀಡುತ್ತೇನೆ. ಬಂದಲಾಗ ಸುಂದರಾಗ ಬಂದಲಾಗ ಸುಂದರಾಗ ಅಂದು ಪಿತನಿಗೆ ವಂದಿದು ತರನಿರತೆ ಎನ್ನ ನೀರಿಗೆ ಅಂದು ಪಿತನಿಗೆ ವಂದಿದು ತರನಿರತೆ ಎನ್ನ ನೀರಿಗೆ ಆರಿಗಿರೆ ಸಾವಜರಲು ಅರುವು ಜನಕನೆ ಆರಿಗಿರೆ ಸಾರದರಲು ಅರುವು ಜನಕನೆ ಓದಲಾನು ಸೇರನೆಂಬ ಚಾರು ಶಂಕೆಯ ಓದಲಾನು ಸೇರನೆಂಬ ಚಾರು ಏನಿದಾಶ್ಚರ್ಯ! ವಿದ್ಯಾರ್ಜನೆಯನ್ನ ಪೂರ್ಣಗೊಳಿಸಿಕೊಂಡು ಬಂದ ಮೇಲೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬುದನ್ನೆಲ್ಲ ಅರಿತ ಮೇಲೆ ಕೆಟ್ಟದ್ದನ್ನು ಕಂಡರನ್ನು ವಿರೋಧಿಸುವಂತಹ ಮನ ನನ್ನಲ್ಲಿ ತಾನಾಗಿಯೇ ಉದ್ಭವಿಸುತ್ತಾ ಇದೆಯಲ್ಲ. ಹೊರಗಿನ ಎಲ್ಲೋ ಲೋಕದಲ್ಲಿ ಕೆಟ್ಟದ್ದು ನಡೆಯುತ್ತಾ ಇದ್ದರೆ ಅದನ್ನು ಸುಲಭವಾಗಿ ವಿರೋಧಿಸಬಹುದು. ಆದರೆ ನಾ ಕಾಣ್ತಾ ಇರುವುದೇನು? ಉತ್ತಮವಾದಂತಹ ಯಾರ ಸಂಕಲ್ಪವನ್ನು ಮಾಡಿ ದಾನ ನೀಡುವುದಕ್ಕೆ ಮುಂದಾದ ಕಾಲಕ್ಕೆ ಯಾವುದು ಹಾಲನ್ನು ನೀಡುವುದಿಲ್ಲವೋ ಅಂತಹ ಹಸುವನ್ನು ಮಾತ್ರ ಅಲ್ಲ, ಚಿಕ್ಕದಾದ ಪಾತ್ರೆಯಲ್ಲಿ ತುಂಬಿಟ್ಟಂತಹ ವಸ್ತುಗಳನ್ನು ಒಳಗೆ ನೋಡಿದರೆ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಮುತ್ತು ರತ್ನಾದಿಗಳು ಹೇರಳವಾಗಿ ತುಂಬಿಕೊಂಡಿದ್ದುಂಟು. ದಷ್ಟ ಪುಷ್ಟವಾಗಿ ಹೇರಳವಾಗಿ ಹಾರುಗರೆಯುವಂತಹ ಹಸುಗಳು ಉಂಟು. ಆದರೆ ದಾನಕ್ಕಾಗಿ
ಶರೀರ. ಇಂತಹ ಹಸುವನ್ನು ಯಾರಾದರೂ ದಾನ ನೀಡುತ್ತಾರೆ? ಇಲ್ಲವೇ ಇಲ್ಲ. ಇದನ್ನು ನೋಡಿ ನಾನು ಸುಮ್ಮನಿರಲೆ? ಇಲ್ಲವೇ ಇಲ್ಲ. ಇದನ್ನು ನನ್ನ ತಂದೆಯವರ ಬಳಿಯೇ ಕೇಳುತ್ತೇನಂತೆ. ಓ ಜನಕನೇ, ಇದೋ ನಾನು ನಚಿಕೇತ ನಿಮ್ಮ ಪಾದದ ಅಡಿಯಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ಪ್ರಭು. ಹಾಗಿದ್ದರೆ ಹೇಗೆಂದರೂ ನೀವು ನಿಮ್ಮಲ್ಲಿರಬಹುದಾದ ಎಲ್ಲಾ ವಸ್ತುಗಳನ್ನ ದಾನವಾಗಿ ನೀಡುತ್ತಿದ್ದೀರಲ್ಲ, ಹಾಗಿದ್ದರೆ ನನ್ನನ್ನು ಯಾರಿಗಾಗಿ ದಾನ ನೀಡುತ್ತೀರಿ ಎಂದು ಹೇಳಬಹುದೇ? ಏನಿದು ಪರಿಪರಿಯಾಗಿ ಕೇಳಿದರೂ ಉತ್ತರ ನೀಡುತ್ತಿಲ್ಲವಲ್ಲ? ನಾನು ಹೇಳುವುದು ಇವರಿಗೆ ಕೇಳಿಸುತ್ತಿಲ್ಲವೋ? ತಮ್ಮ ಕಾರ್ಯದಲ್ಲಿ ಇವರು ಅಷ್ಟೊಂದು ಮಗ್ನರಾಗಿದ್ದಾರೆ. ಇಲ್ಲವೇ ಇಲ್ಲ. ಇದನ್ನು ನೋಡಿ ನಾನು ಹೇಗೆ ಸುಮ್ಮನಿರಲಿ? ಹಾಗಿದ್ದರೆ ಹೇಗೆ ಕೇಳಿದರೆ ಉತ್ತರಿಸಬಹುದು? ಓ ಜನಕನೇ, ನನ್ನನ್ನು ಪಡೆದುಕೊಳ್ಳಬಹುದಾದಂತಹ ಯೋಗ್ಯತರನಾದ ವ್ಯಕ್ತಿ ಈ ಲೋಕದಲ್ಲಿ ಯಾರಿದ್ದಾರೆ? ಇದ್ದಾರೋ ಇಲ್ಲವೋ? ಇದ್ದರೆ ಅವನ ಬಳಿಗೆ ಕೂಡಲೇ ನನ್ನನ್ನು ಕಳುಹಿಸಿಕೊಡು ಎಂದು ಕೈ ಮುಗಿದು ಪ್ರಾರ್ಥಿಸುತ್ತಾ ಇದ್ದೇನೆ. ಏನು ನನ್ನ ಕಾರ್ಯದಲ್ಲಿ ತತ್ಪರನಾಗಿದ್ದ ಕಾಲಕ್ಕೆ ಏನಿದು ಪುನಃ ನನ್ನನ್ನು ಪ್ರಶ್ನಿಸುತ್ತಾ ಇದ್ದಿ? ದೊಡ್ಡವರು ಮಾಡುವ ಕಾರ್ಯದಲ್ಲಿ ಸಣ್ಣವರು ತಲೆ ಹಾಕಬಾರದಂತಹ ಸಾಮಾನ್ಯವಾದ ತಿಳುವಳಿಕೆ ಇಲ್ಲದೆ ಹೋಯಿತೆ ನಿನಗೆ. ಅಷ್ಟು ಓದಿದ್ದೇನೆ, ಇಷ್ಟು ತಿಳಿದಿದ್ದೇನೆ ಎಂಬಂತಹ ಮಾತುಗಳನ್ನು ನೀನು ಆಡುತ್ತೀಯಲ್ಲ, ಹಾಗಿದ್ದರೆ ನೀನು ಕೇಳುತ್ತಿರುವುದೇನು? ಯಾರಿಗೆ ಕೊಡುತ್ತೀಯ ಎನ್ನುವ ಹಾಗೆ ಏನೋ ಅಲ್ಪನಾಗಿ ನೀನು ಪ್ರಶ್ನಿಸುತ್ತಾ ಇದ್ದಿ. ಅದಕ್ಕೆ ನಾನು ಉತ್ತರಿಸಬಾರದೆಂದು ಸುಮ್ಮನಿದ್ದರೆ ಅದೇ ಪ್ರಶ್ನೆಯನ್ನು ಪುನಃ ಕೇಳುತ್ತಾ ಇದ್ದೀಯಲ್ಲ. ಕೊಡುತ್ತೇನೆ, ಅಂಥವನಿಗೆ ಕೊಡುತ್ತೇನೆ. ಯಾರಿಗೆ? ಯಾರು ಏನನ್ನು ಕೊಡದೆ ನಮ್ಮನ್ನು ಸೆಳೆದೊಯ್ಯುತ್ತಾರೋ, ಯಾರಿಗೆ ನಮ್ಮನ್ನು ನಾವು ಸರ್ವದಾ ಕೊಟ್ಟುಕೊಳ್ಳಲೇಬೇಕು, ಅಂಥವನಿಗೆ ಆ ಸೂರ್ಯಸುತ ಯಮಧರ್ಮನಿಗೆ ನಿನ್ನನ್ನು ಕೊಟ್ಟಿದ್ದೇನೆ. ಹೋಗಕ್ಕ. ಸಂತೋಷವಾಯಿತು. ಜನ್ಮ ಸಾರ್ಥಕವಾಯಿತೆಂದು ಅಂದುಕೊಳ್ಳುತ್ತಾ ಇದ್ದೇನೆ. ನನ್ನ ತಪಸ್ಸಿನ ಅಥವಾ ನನ್ನ ಶ್ರದ್ಧಾಭಕ್ತಿಯ ಫಲಕ್ಕಿಂತಲೂ ಹೆಚ್ಚಿನದಾಗಿ ನನ್ನ ತಂದೆಯವರ ಮಾತು ಮಂತ್ರವಾದುದರ ಫಲ ಇದು ಅಂತ ಅಂದುಕೊಳ್ತಾ ಇದ್ದೇನೆ ಸ್ವಾಮಿ. ಇಲ್ಲವಾದಲ್ಲಿ ದಕ್ಷಿಣ ದಿಕ್ಕಿನೆಡೆಗೆ ಸಾಗಿ ಶೈಮಿನಿಪುರದೆಡೆಗೆ ಕ್ಷಣ ಮಾತ್ರದಲ್ಲಿ ಸಾಗಿ ಬರುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವೇ ಇಲ್ಲ. ಲೀಲೆಯಿಂದ ಹೀಗೆ ಬರುವುದಕ್ಕೆ ನನಗರಿವಿಲ್ಲದೆಯೇ ಪುರದೆಡೆಗೆ ಸಾಗಿ ಬಂದನೆಂತಾದರೆ ಇದು ನನ್ನ ಪೂರ್ವ ಪುಣ್ಯ ವಿಶೇಷವೇ ಇರಬೇಕು. ಹೋಗಿ ನೋಡುತ್ತೇನಂತೆ. ಯಮಧರ್ಮನನ್ನು ಕಾಣುವ ಆಸೆ ನನಗೆ ಇನ್ನೂ ಹೆಚ್ಚಾಗ್ತಾ ಇದೆ. ಅವನ ಸ್ವತ್ತು ನಾನು ಎಂಬಂತಹ ಭಾವವನ್ನ ನಾ ತಾಳ್ತಾ ಇದ್ದೇನೆ. ಈಗ ನನ್ನ ಪಯಣ ಯಮಧರ್ಮನತ್ತ. ಯಮದೂತ ಚಿತ್ರಗುಪ್ತ ನುಡಿಯಂತ ಯಮದೂತ ಚಿತ್ರಗುಪ್ತ
ಈ ಅಂಕುರದ ಶೈಮಿನಿಯ ಪೂರದ್ವಾರದಲ್ಲಿ ಯಾರಿವನು? ಅತ್ತಿಂದಿತ್ತ ಇತ್ತಿಂದತ್ತ ಸುಳಿದಾಡುತ್ತಾ ಇದ್ದಾನೆ. ಹೌದು. ಪ್ರತಿಯೊಬ್ಬರ ಚರಿತ್ರೆಯನ್ನು ಗುಪ್ತವಾಗಿ ಚಿತ್ರಿಸಿಕೊಳ್ಳುವಂತಹವನು ನಾನು. ಆದರೆ ಇವನ ಚರಿತ್ರೆಯನ್ನು ಯಾಕಾಗಿ ಬಂದವನು ಎನ್ನುವುದೇ ಅರ್ಥವಾಗುತ್ತಿಲ್ಲವಲ್ಲ. ನಾ ತಗ್ಗಿಸುವುದಕ್ಕಿಂತ ಅವನನ್ನು ಕೇಳುವುದೇ ಉತ್ತಮ. ಯಾರಯ್ಯ ನೀನು? ಬಾಲಕ, ಯಾಕಾಗಿ ಬಂದವನು? ಏನ ಹೆಸರು ನೀನದು? ಸ್ವಾಮಿ ಉದುರಿದ ನಚಿಕೇತ ಉದುರಿದ ನಚಿಕೇತ ಹರುಜರಿ ಹೆದರದು ತನಗೆನುತ ಹರುಜರಿ ಹೆದರದು ತನಗೆನುತ ವಿಸರದ ಕನಸುದಯದಯುವ ಪುರವರು ಸ್ವಾಮಿ ವಂದಿಪೆ. ಮಗು, ನಾನು ನಚಿಕೇತ ಎಂಬವನು. ಬಿಸಜ ಸಕನ ಸುತ ಆಗಿರುವಂತಹ ಯಮನಪುರವನ್ನು ಅರಸುತ್ತಾ ಬಂದವನು ನಾನಾಗಿದ್ದೇನೆ. ಅವನನ್ನು ಕಾಣಬೇಕು, ಅವನನ್ನು ಸೇರಬೇಕು ಎಂಬಂತಹ ಹಂಬಲವನ್ನ ಇಟ್ಟುಕೊಂಡು ಬಂದಿದ್ದೇನೆ. ಹಾ ಬಾಲಕ, ಕಾಲವಲ್ಲದ ಕಾಲದಲ್ಲಿ ಕಾಲನನ್ನು ಕಾಣುವುದಕ್ಕೆ ಸಾಧ್ಯ ಉಂಟೆ? ನಿಮ್ಮ ಮಾತಿನ ಅರ್ಥ ಕಾಲನನ್ನು ಕಾಣುವುದಕ್ಕೂ ಕಾಯಬೇಕು, ಕಾಲ ಕೂಡಿ ಬರಬೇಕು. ಬಾಲಕ, ತೆರಳು ಇಲ್ಲಿಂದ ನೀನು. ಎಷ್ಟು ಕಾಲ ಕಾಯುವುದಕ್ಕೂ ನಾ ಸಿದ್ಧನಿದ್ದೇನೆ. ಆದರೆ ಯಮಧರ್ಮನನ್ನು ಕಾಣದೆ ನಾನು ಇಲ್ಲಿಂದ ಹಿಂದಿರುಗಲಾರೆ. ಏನಿದು ವಿಪರ್ಯಾಸ? ಬಾಲಕನ ಮನವೊಲಿಸಲಾಗುತ್ತಿಲ್ಲವಲ್ಲ. ಹೋಗಿ ಯಮಧರ್ಮನಲ್ಲಿಯೇ ನಾನಿದನ್ನು ಅರಹುತ್ತೇನಂತೆ. ಯಮಧರ್ಮ ಕೇಳು. ಯಮಧರ್ಮ ಕೇಳನ್ನ ಮಾತೇವಾರಿ ಈ ಸೈವಿನಿದ್ವಾರದಿ ನಡೆದೋ ಜಿಗವ ಈ ಸೈವಿನಿದ್ವಾರದಿ ನಡೆದೋ ಜಿಗವ ಕಮನೀಯ ಮನೆ ಪುತ್ರ ಪೋರಾಯ್ ಕಮನೀಯ ಮುನಿ ಪುತ್ರ ಪೋರಾಯ್ ತವ ಕಮನವ ತಳೆಯಲು ಕಾದಿಯ ಪರಿಯಾಯ್ ತವ ಕಮನವ ತಳೆಯಲು ಕಾದಿಯ ಪರಿಯಾಯ್ ಒಡೆಯ, ಆಲಿಸಬೇಕು, ಆಲಿಸಬೇಕು. ನಮ್ಮ ಎದುರಿನಲ್ಲಿ ನಡೆಯುತ್ತಿರುವಂತಹ ಈ ಕೌತುಕವನ್ನು ಅವತರಿಸಬೇಕು. ಈ ಕೆಲವು ದಿನಗಳಿಂದ ನೀವು ಈ ಲೋಕದಲ್ಲಿ ಇದ್ದವರಲ್ಲ, ವರ್ಣಲೋಕವನ್ನು ಸೇರಿದವರು ನೀವು. ಈಗ 3 ದಿನಗಳಿಂದಷ್ಟೇ ಒಬ್ಬ ಬಾಲಕ ಇತ್ತೆಡೆಗಾಗಿ ಸಾಗಿ ಬಂದವ. ಅಕಾಲದಲ್ಲಿ ಬಂದವನು ನಿನ್ನನ್ನು ಒಳ ಸೇರಿಸಿಕೊಳ್ಳಲು ಆಗುವುದಿಲ್ಲ ಎಂದು ಹೇಳಿದರು. ನಿಮ್ಮನ್ನೇ ಕಾಣಬೇಕು ಎಂಬ ಅಭಿಲಾಷೆಯನ್ನು ಹೊತ್ತು ಪೂರದ್ವಾರದಲ್ಲಿಯೇ ನಿಮ್ಮನ್ನು ಎದುರು ನೋಡುತ್ತಾ ನಿಂತಿದ್ದಾನೆ. ಒಂದಲ್ಲ ಎರಡಲ್ಲ 3 ದಿನಗಳು ಸಂದು ಹೋಗಿ. ನೀವೇ ಒಂದು ವಿಚಾರಿಸಿಕೊಳ್ಳಬೇಕಂತೆ. ಏನು ಸೋಜಿಗ? ಲೋಕದಲ್ಲಿ ಅವರವರ ಕರ್ಮಾನುಸಾರ ಫಲವನ್ನು ಪಡೆಯುತ್ತಾರೆ. ಕರ್ಮ ಮಾಡುವುದು, ತತ್ಫಲವನ್ನ ಪಡೆಯುವುದು, ಹೀಗೆ ಕರ್ಮಬಂಧದಲ್ಲಿ ಬಿದ್ದು ಒದ್ದಾಡುತ್ತಾರೆ. ಇನ್ನು ಕೆಲವರು ಶ್ರೇಷ್ಠವಾದ ನರಜನ್ಮವನ್ನು ಹೊಂದಿ ಸತ್ಕರ್ಮದಲ್ಲಿ ನಿರತರಾಗುತ್ತಾ ಜನನ ಮರಣಗಳೆಂಬ ಸಂಕಲೆಯಿಂದ ಬಿಡಿಸಿಕೊಂಡು ಪರಮಪದವನ್ನು ಹೊಂದುತ್ತಾರೆ. ಮತ್ತೆ ಕೆಲವರು ಇನ್ನು ಮುಂದಿನ ಯಾವ ಯೋಚನೆಗಳನ್ನು ಮಾಡದೆ ಸಿಕ್ಕದ್ದರಲ್ಲಿ ಸುಖವನ್ನು ಅನುಭವಿಸುತ್ತಾ ತಾವೇ ಸರ್ವಜ್ಞರು ಎನ್ನುವ ಹಾಗೆ ಅಹಂಕಾರಿಗಳಾಗಿ ವರ್ತಿಸುತ್ತಾರೆ. ಉತ್ತಮ
ಮಾರ್ಗಗಳಿಗೆ ಸ್ವರ್ಗದ ದಾರಿಯನ್ನು ತೋರಿಕೊಡುತ್ತೇನೆ. ಯಾರು ಕೆಟ್ಟ ಮಾರ್ಗವನ್ನು ಅನುಸರಿಸುತ್ತಾರೋ ಅಂಥವರಿಗೆ ಶಿಕ್ಷೆಯನ್ನು ಅನುಭವಿಸುವಂತೆ ಮಾಡುತ್ತೇನೆ. ಆದರೆ ಇಂದು ಕೇಳುತ್ತಾ ಇರುವುದೇನು? ಆಯುಷ್ಯವನ್ನು ತೀರದೇ ಇರುವಂತಹ ಒಬ್ಬನೊಬ್ಬ ಪುಟ್ಟ ಬಾಲ ಈ ಕಡೆಗಾಗಿ ಸಾಗಿ ಬಂದಿದ್ದಾನೆ. ನಿರ್ಣಯವಾದ ದೇಹವನ್ನು ಹೊಂದಿದ್ದಾನೆ ಎಂದಾದರೆ ನಾನೇ ವಿಚಾರಿಸಿಕೊಳ್ಳಬೇಕು. ಶೈವಿನಿಯೊಡೆಯ ಕಳೆದು ಕವಿದಿ ಮುಂದಕ್ಕೆ ಮತ್ತೆ ನಮಿದಿ ಹೋದಗೆ ಕವಿದಿ ಮುಂದಕ್ಕೆ ಮತ್ತೆ ನಮಿದಿ ಹೋದಗೆ ವಲಯ ಧರ್ಮ ತಲ ಎಂದನೋ ವರ ಯಮ ಧರ್ಮ ತಲ ಎಂದನೋ. ಇದೋ ನಾನು ನಚಿಕೇತ ನಿಮ್ಮ ಪಾದದ ಅಡಿಯಲ್ಲಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೇನೆ ಪ್ರಭು. ಉದ್ಧರಿಸಬೇಕು ಉದ್ಧರಿಸಬೇಕು. ನನ್ನ ತಂದೆ ನನ್ನನ್ನು ದಾನದ ವಸ್ತುವಾಗಿ ನಿಮಗೆ ನೀಡಿದರು. ಓಹೋ, ಆದ ಕಾರಣದಿಂದ ಇಲ್ಲಿಯವರೆಗಾಗಿ ಸಾಗಿ ಬಂದವನು ನಾನಾಗಿದ್ದೇನೆ. ನಿಮ್ಮನ್ನು ಕಂಡು ನನ್ನಾಗಮನ ಸಾರ್ಥಕ ಎಂಬ ಭಾವನೆಯನ್ನು ನಾನು ತಾಳ್ತಾ ಇದ್ದೇನೆ ಸ್ವಾಮಿ, ನಾನು ತಾಳ್ತಾ ಇದ್ದೇನೆ. ನನ್ನನ್ನ ಒಳಗೆ ಮಾಡಿಕೊಳ್ಳಬೇಕು, ನನ್ನನ್ನ ಕಾಪಿಡಬೇಕು ಎಂದು ಪುನಃ ಪುನಃ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ ಪ್ರಭು, ಪ್ರಾರ್ಥಿಸುತ್ತಾ ಇದ್ದೇನೆ. ಮೆಚ್ಚಲೇಬೇಕು ನಿನ್ನ ಧೈರ್ಯಕ್ಕೆ ಬಾಲಕ. ಇದು ಸಂಯಮಿನೀಪುರ, ಆಡು ಭಾಷೆಯಲ್ಲಿ ಶೈವಿನೀಪುರ ಎನ್ನುವುದಾಗಿಯೂ ಕರೆಯುತ್ತಾರೆ. ಇಲ್ಲಿ ಅಧಿಪತಿಯಾದ ನನಗೆ ಕೆಂಪು ಕಣ್ಣುಳ್ಳವನು, ದೊಡ್ಡ ಜಡೆಯವನು, ಕಪ್ಪು ಮೈಬಣ್ಣದವನು ಎಂಬೆಲ್ಲ ಆಕೃತಿಯನ್ನು ಹೊಂದಿ ಕಾಲ ಎಂದು ಕರೆಸಿಕೊಳ್ಳುವವನು. ಅವನು ಕಪ್ಪಗಿರುವವನು, ಜೀವನಕ್ಕೆ ಕತ್ತಲೆಯನ್ನು ತಂದೊಡ್ಡುತ್ತಾನೆ. ಅವನು ಮೃತ್ಯುವಾಗಿದ್ದಾನೆ ಎಂಬೆಲ್ಲ ಭಾವನೆಯನ್ನು ತಂದುಕೊಳ್ಳುತ್ತಾ ಲೋಕ ಸಾಮಾನ್ಯರಲ್ಲಿ ನನ್ನ ಬಗ್ಗೆ ಹೆಚ್ಚಾಗಿ ಭಯವೇ ತುಂಬಿದೆ. ಯಾವಾಗ ಮೃತ್ಯು ಬಂದೀತೋ ಎಂಬಂತಹ ಭಯ ಪ್ರತಿಯೊಬ್ಬರಿಗೂ. ಆದರೆ ನೀ ಹಾಗಲ್ಲ ಬಾಲಕ. ಸ್ವಲ್ಪ ನೀನು ಭ್ರಾಂತಿಗೆ ಒಳಗಾದ ಹಾಗೆ ಕಾಣ್ತಾ ಇದ್ದೀಯ. ನೀನು ಹೇಳುತ್ತಾ ಇರುವುದೇನು? ತಂದೆಯ ಮಾತಿಗನುಗುಣವಾಗಿ ಮಾತನ್ನು ಮೀರಬಾರದೆಂಬ ತತ್ವದಡಿಯಲ್ಲಿ ದಾನದ ವಸ್ತುವಾಗಿ ಬಂದಿದ್ದೀಯೇ? ಹೌದು ಪ್ರಭು. ಚಿನ್ನನೇಕೆ ನೀನು ಮಣ್ಣದೇಗವನ, ಚಿನ್ನನೇಕೆ ನೀನು ಮಣ್ಣದೇಗವನಾತು, ಗಣ್ಯರ ಜೈಮಿನಿ ಒಕ್ಕೆ, ಗಣ್ಯರ ಜೈಮಿನಿ ಒಕ್ಕೆ, ಬಣ್ಣದ ವರ ಮೂರ ಸಣ್ಣವ ನಿನಗೀವೆ, ಬಣ್ಣದ ವರ ಮೂರ ಸಣ್ಣವ ನಿನಗೀವೆ, ಒಳ್ಳೆದು ಮನಸ್ಸಿನ ಏನು. ಸಶರೀರಿಯಾಗಿ ಕಾಲದ ಸಮಯವೇ ಪೂರ್ಣವಾಗದಿದ್ದರೂ ಆಗಮಿಸಿರುವ ಎಲ್ಲ ಪಿತೃವಾಕ್ಯ ಪರಿಪಾಲನೆಯ ಸಮರ್ಥನೆ ನಿನ್ನದು. ಓಹೋ ಬಾಲಕ, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನೀನು ಇಷ್ಟು ಪ್ರಬುದ್ಧವಾಗಿ ವಾದವನ್ನ ಮಾಡ್ತಾ ಇದ್ದೀಯಾ ಅಂತಾದರೆ ಇದು ನಿನ್ನ ಪೂರ್ವ ಪುಣ್ಯ ವಿಶೇಷವೇ ಕಾರಣ. ಜೊತೆಗೆ ಈ ಲೋಕಕ್ಕೆ ಬರುವುದಕ್ಕೂ ಸಾಧ್ಯವಾಯಿತು. ಅದಿಲ್ಲವಾದರೆ ಯಾರು ಕೆಟ್ಟ ಕಾರ್ಯವನ್ನು ಎಸಗುತ್ತಾರೋ ಅವರು ನರಕಕ್ಕೆ ಬೀಳುತ್ತಾರೆಂಬ ಹೇಳಿಕೆ. ಆದರೆ ನೀನು ಆಗಮಿಸಿದ್ದೀಯ. ನೀನು ನರಕಕ್ಕೆ ಬಿದ್ದಿದ್ದಲ್ಲ, ನೀನಾಗೇ ಬಂದಿದ್ದು. ನಾನು ವರುಣಲೋಕದಿಂದ ಬರುವುದರೊಳಗೆ 3 ದಿನ ಪರ್ಯಂತ ನೀನು ಅನ್ನ ಆಹಾರಗಳನ್ನು ಬಿಟ್ಟು ಬಾಗಿಲಲ್ಲಿ ಕಾಯ್ತಾ ಇದ್ದಿ. ಗೃಹಸ್ಥಾಶ್ರಮ ಪರಿಪಾಲಿಸುತ್ತಿರುವ ಈ ಕಾಲಪುರುಷನಿಗೆ ನೀನು ನಿಜವಾಗಿಯೂ ಅತಿಥಿಯಾಗಿ ಬಂದಿದ್ದೀಯ. ನಿನ್ನನ್ನು ಹೀಗೆಯೇ ಹೋಗಗೊಡುವಂತಿಲ್ಲ. ನಿನ್ನನ್ನು ತೃಪ್ತಿಪಡಿಸಿಯೇ ನಾನು ತೆರಳಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಿನಗೆ ಬೇಕಾದ 3 ವರಗಳನ್ನ ನೀ ಕೇಳಿಕೊ. 3 ದಿನ ಪರ್ಯಂತ ನೀನು ಅನ್ನಪಾನಗಳನ್ನು ಬಿಟ್ಟು ನಿಂತಿದ್ದೀಯೋ ಇದಕ್ಕೆ ಪ್ರತಿಯಾಗಿ ನಿನಗೆ 3 ವರಗಳನ್ನ ನೀಡುತ್ತೇನೆ. ಕೇಳಿಕೋ ಬಾಲಕ, ಕೇಳಿಕೋ. ಒಡೆಯನೇ
ಕ್ರೋಧವರ್ಜಿತನಾಗಿ ಮಾಧವ ಭಾವರಿ ಆದರಿದಲ್ಲಿ ಎನ್ನ ಪಿತನೋ ಕ್ರೋಧವರ್ಜಿತನಾಗಿ ಮಾಧವ ಭಾವರಿ ಆದರಿದಲ್ಲಿ ಎನ್ನ ಪಿತನೋ ನೀಡು ಈ ವರವನ್ನು ಗಾಢಮಗಾತ್ಮನೆ ನೀಡು ಈ ವರವನ್ನು ಗಾಢಮಗಾತ್ಮನೆ ಮೋದದಲ್ಲಿ ನನದನಿದ್ದಾಗ ಗಾಢಮಗಾತ್ಮನೆ ಮೋದದಲ್ಲಿ ಅದನಿದ್ದಾಗ ಕಾಲಪುರುಷ, ಪ್ರಸನ್ನ ಚಿತ್ತನಾಗಿ ನೀನು ನನಗೆ ವರವನ್ನೇ ನೀಡುವುದಾದರೆ ಸಂತೃಪ್ತಿ ಎನ್ನುವುದು ನನ್ನಲ್ಲಿ ಒಡಮೂಡಬೇಕು. ಮಾತ್ರವಲ್ಲ, ನಾನು ನೆಲೆಸಿರುವ ಜಾಗದಲ್ಲಿ ಸಂತೋಷ ಎನ್ನುವುದು ಇರಬೇಕು. ಮಾತ್ರವಲ್ಲ, ನನ್ನ ತಂದೆಯವರು ಯಾವ ಕ್ರೋಧದಿಂದ ನನ್ನನ್ನು ದೂರವಿರಿಸಿದ್ದಾರೋ ಆ ಕ್ರೋಧವನ್ನು ತೀರಿಸಬೇಕು. ಮಾತ್ರವಲ್ಲ, ಪ್ರೀತಿಯಿಂದ ನನ್ನನ್ನು ಆದರಿಸಬೇಕು ಎಂದು ಮೊದಲನೆಯ ವರವಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸ್ವಾಮಿ. ನೀ ಕೇಳಿದ ವರ ಸಿದ್ಧವಾಗಿದೆ, ತಥಾಸ್ತು. ಯಮಧರ್ಮ, ಎರಡನೆಯ ವರವಾಗಿ ನಾ ಕೇಳುವುದು ಎಲ್ಲರೂ ಭಾವಿಸುವಂತೆ ಸ್ವರ್ಗ ಸುಖವನ್ನು ಅನುಭವಿಸಬೇಕು ಅಂತ, ನಾಗವಾಸಿಗಳಾಗಬೇಕು ಎಂಬುದು. ಹಾಗಾಗುವುದಕ್ಕೆ ಇದ್ದ ದಾರಿಯನ್ನು ನೀ ತೋರಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ ಪ್ರಭು. ಮುಪ್ಪು ಸಾವುಗಳಿಲ್ಲ, ಮುಪ್ಪು ಸಾವುಗಳಿಲ್ಲ, ಒಪ್ಪುವ ಸ್ವರ್ಗವ. ಮುಪ್ಪು ಸಾವುಗಳಿಲ್ಲ, ಒಪ್ಪುವ ಸ್ವರ್ಗವ. ಒಪ್ಪುವ ಬಗೆಯೇನರು ಸ್ವರ್ಗವ. ಒಪ್ಪುವ ಬಗೆಯೇನೆಂದೆನರು ಧರ್ಮ ಒಪ್ಪಿಯನ್ನ ಮಗಯ್ಯ. ಧರ್ಮ ಒಪ್ಪಿಯನ್ನ ಮಗಯ್ಯ. ಅಪ್ಪು ಬಾಲಕ, ಈಗಾಗಲೇ ಅಗ್ನಿಷ್ಠೋಮಾದಿ ಯಾಗಗಳು ಅದಕ್ಕೆ ಹೇಳಲ್ಪಟ್ಟಿವೆ. ಹಾಗಿದ್ದರೂ ನೀನು ನನ್ನಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀಯಾ ಅಂತಾದರೆ ಉಪಾಯವನ್ನ ಸೂಚಿಸುತ್ತಾ ಇದ್ದೇನೆ. ಏನದು? ಅಗ್ನಿಯ ಉಪಾಸನೆಯ ಮೂಲಕ ಈ ನಾಕವನ್ನು ಹೊಂದಬಹುದು. ಉದ್ದಂಡದರ, ಉಳಿದೊಂದು ವರದ ಮೂಲಕವಾಗಿ ಪರಮ ರಹಸ್ಯವಾದ ಮೃತ್ಯು ರಹಸ್ಯವನ್ನು ನನಗೆ ತಿಳಿಸಿಕೊಡು ಎಂದು ಕೇಳಿಕೊಳ್ತಾ ಇದ್ದೆ. ಮಗು, ಈಗಾಗಲೇ ನೀ ಬಯಸಿದಂತೆ ತಂದೆಯವರು ಕ್ರೋಧವರ್ಜಿತರಾಗಿದ್ದಾರೆ. ಎರಡನೇ ವರವಾಗಿ ಸುಖಾನುಭಾವವನ್ನು ಕರುಣಿಸಾಗಿದೆ. ಮೃತ್ಯು ರಹಸ್ಯವನ್ನ ಅರಿಯುವುದಕ್ಕಿಂತಲೂ ನಿನ್ನ ಬದುಕಿನಲ್ಲಿ ಬೇಕಾದ ಸಂಪತ್ತನ್ನು ಅಥವಾ ಸೌಖ್ಯವನ್ನು ನೀ ಕೇಳಿಕೊಂಡರೆ ನಿನಗೆ ಒಳ್ಳೆಯದಲ್ಲವೇ? ಅಂಥದ್ದನ್ನೇ ಕೇಳಿಕೊ, ಅದನ್ನೇ ಕೊಡುವೆ. ಓ ಶೈಲಿನಿಯೊಳೆಯನೇ, ಉಳಿದಾವ ವಿಷಯದಲ್ಲೂ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಪ್ರತಿಯೊಬ್ಬ ಜೀವಿಯು ಉತ್ಕರ್ಷವನ್ನು ಹೊಂದುವುದು ಆತ್ಮಜ್ಞಾನವನ್ನು ಹೊಂದಿದ ಮೇಲಲ್ಲವೇ? ಹೌದು. ಆ ಉತ್ಕರ್ಷಕ್ಕೆ ಕಾರಣವಾದ ಆತ್ಮಜ್ಞಾನವನ್ನೇ ನನಗೆ ಬೋಧಿಸು ಎಂದು ಮೂರನೆಯ ವರವಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ ಪ್ರಭು. ನಿನ್ನ ಪ್ರೌಢತೆ ಇದರಲ್ಲಿ ಎದ್ದು ಕಾಣ್ತಾ ಇದೆ. ನಿನ್ನ ಮೂಲಕ ಇದು ಲೋಕ ಸಾಮಾನ್ಯರಿಗೆ ಅರ್ಥವಾಗುವುದು. ಬಾಲಕ, ಮೃತ್ಯು ರಹಸ್ಯವನ್ನ ನಿನಗೆ ಹೇಳಲೇಬೇಕು ಅಂತಾದರೆ ಮರಣದ ನಂತರ ಪ್ರತಿಯೊಂದು ಸಂಸ್ಕಾರವನ್ನು, ಪ್ರತಿಯೊಂದು ಕ್ರಿಯೆಯನ್ನು ಶ್ರಾದ್ದ ಎಂಬ ನೆಲೆಯಲ್ಲಿ ವ್ಯವಹರಿಸುತ್ತಾರೆ. ಹೌದು ಪ್ರಭು, ಶ್ರದ್ಧೆಯಿಂದ ಮಾಡುವಂಥದ್ದು ಎಂಬ ನೆಲೆಯಲ್ಲಿ. ಹಾಗಂತ ಹೇಳಿ ಶ್ರದ್ಧೆಯಿಂದ ಮಾಡುವುದೆಲ್ಲವೂ ಶ್ರಾದ್ದವಾಗುವುದಿಲ್ಲ. ಅವನು ಯಾವ ಸಂಬಂಧದಿಂದ ಮಾಡುತ್ತಾ ಇದ್ದಾನೆ ಎನ್ನುವುದು ಮುಖ್ಯ. ಲೋಕದಲ್ಲಿ ಪ್ರಧಾನವಾಗಿ 3 ಸಂಬಂಧಗಳು: ಪಿತೃ ಸಂಬಂಧ, ಮಾತೃ ಸಂಬಂಧ, ಆತ್ಮ ಸಂಬಂಧ ಎಂಬುದಾಗಿದೆ. ಆತ್ಮ ಸಂಬಂಧವಾದಂತಹ ಯಾವ ಪಿತೃ ಕಾರ್ಯಗಳುಂಟೋ ಅದು ಶ್ರಾದ್ದ ಅಂತ ಕರೆಸಿಕೊಳ್ಳುತ್ತದೆ. ಇದರಿಂದ ಅಳಿದವನು ಸದ್ಗತಿಯನ್ನು ಹೊಂದುತ್ತಾನೆ. ಹಾಗಾಗಿ ಯಾವುದೇ ಸಂಪತ್ತಿಯನ್ನು ಬಯಸಿಯೋ ಪಿತೃಕರ್ಮವನ್ನು ಎಸಗುವುದಿಲ್ಲ. ಋಣಮುಕ್ತನಾಗಲಿಕ್ಕೆ ಕರ್ಮವನ್ನು ಮಾಡಬೇಕಾಗ್ತದೆ. ಹೀಗೆ ಶ್ರದ್ಧೆಯಿಂದ ಮಾಡಿದ ಪಿತೃಕರ್ಮಗಳಿಂದ ಮೃತನಾದಂತಹ ವ್ಯಕ್ತಿಗೆ ಹಲವು ಅವಸ್ಥೆಗಳು ಪಡೆಯುತ್ತಾನೆ.
ಪ್ರಧಾನವಾಗಿ 6 ಅವಸ್ಥೆಗಳು. ಸಾಧಾರಣವಾಗಿ ನೋಡುವುದಾದರೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಎಂಬುದಾಗಿದೆ. ಸ್ಥೂಲ ಶರೀರಿಯಾದವನು ಮೃತನಾದ ಮೇಲೆ ಸೂಕ್ಷ್ಮ ಶರೀರವನ್ನು ಪಡೆಯುತ್ತಾನೆ. ಪ್ರೇತಾವಸ್ಥೆಯಾಗಲಿ, ಭೂತವಾಗಲಿ, ಪೈಶಾಚಿಯಾಗಲಿ, ಸ್ವರ್ಗವಾಸಿಯಾಗಲಿ ಅಥವಾ ನರಕವಾಸಿಯಾಗಲಿ ಅಥವಾ ಮನುಷ್ಯನಾಗಿ ಜನ್ಮ ಪಡೆದಿರಲಿ, ಆ ಎಲ್ಲಾ ಅವಸ್ಥೆಗಳ ಪಿತೃಕರ್ಮವನ್ನು ಮಾಡಿದಾಗ ಮೃತನಾದಂತಹ ವ್ಯಕ್ತಿಗೆ ಸಂತೃಪ್ತಿ ಎನ್ನುವುದು ಉಂಟಾಗ್ತದೆ. ಈ ನೆಲೆಯಲ್ಲಿ ಶ್ರಾದ್ದ ಕರ್ಮವನ್ನು ಮಾಡಬೇಕು ಅಂತ ಶ್ರುತಿ ಸ್ಮೃತಿಗಳು ಸಾರುವವು. ಹುಟ್ಟು ಸಾವುಗಳು ಯಾವುದು ಆತ್ಮನಿಗಲ್ಲ. ಅಂತಹ ಆತ್ಮನು ಹುಟ್ಟು ಸಾವುಗಳಿಂದ ಆವೃತವಾದ ಶರೀರವನ್ನು ತೊಟ್ಟುಕೊಳ್ಳುತ್ತಾರೆ. ಹೀಗೆ ಈ ಲೋಕದ ಮಾಯೆಯನ್ನು ಕಳೆದು ಯಾವ ಲೋಕದಲ್ಲಿ ಹುಟ್ಟು ಸಾವುಗಳೆಂಬುದಿಲ್ಲವೋ ಅಂತಹ ವಿಷ್ಣು ಸಾನ್ನಿಧ್ಯವನ್ನು ಸೇರುತ್ತದೆ. ಅದನ್ನೇ ಮೋಕ್ಷ ಎನ್ನುವ ಹಾಗೆ ಕರೆಯುತ್ತಾರೆ. ಈ ಜ್ಞಾನವನ್ನು ಯಾರು ಪಡೆದುಕೊಳ್ಳುತ್ತಾನೋ ಅವನು ಬ್ರಹ್ಮಜ್ಞಾನಿ ಎನಿಸಿಕೊಳ್ಳುತ್ತಾನೆ. ಮಗುವಾಗಿ ನೀ ಕಂಡರೂ ಇಂತಹ ಪರಮತತ್ವವನ್ನು ತಿಳಿದ ಶ್ರೇಷ್ಠ ತತ್ವಜ್ಞಾನಿ ನೀನಾಗಿದ್ದೀಯ. ಇಷ್ಟು ತಿಳಿದ ಮೇಲೆ ನೀನು ನಿನ್ನ ಪುರಕ್ಕೆ ಪುನಃ ಕ್ರಮಿಸಬಹುದಲ್ಲ ದೇವಾ. ಆತ್ಮವಿದ್ಯಾಜ್ಞಾನವನು ಪುಣ್ಯಾತ್ಮನ ಜಿಜ್ಞಾಸ್ಯ ಪಡೆದನು. ಆತ್ಮವಿದ್ಯಾಜ್ಞಾನವನು ಪುಣ್ಯಾತ್ಮನ ಜಿಜ್ಞಾಸ್ಯ ಪಡೆದನು. ಆತ್ಮ ಸಾಕ್ಷಾತ್ಕಾರವನು ಯಮ ಮೆಚ್ಚಿ ಬೋಧಿಸಲು. ಆತ್ಮ ಸಾಕ್ಷಾತ್ಕಾರವನು ಯಮ ಮೆಚ್ಚಿ ಬೋಧಿಸಲು. ಆತ್ಮ ತೃಪ್ತಿಯ ಹೊಂದಿದನು. ಮಿತ್ರಾತ್ಮಜನ ಬೀಳ್ಗೊಂಡಿರದೆ ಪರಮಾತ್ಮ ತತ್ವವ ಮನದಿ ನೆನೆಯುತ್ತ ಮತ್ತೆ ಐದಿದನು. ಸಾಧ್ಯವಾಯಿತು. ನಾ ಧನ್ಯನಾಗಿದ್ದೇನೆ ದೇವಾ, ನಾ ಧನ್ಯನಾಗಿದ್ದೇನೆ. ನೀವು ಹೇಳಿದ ಹಾಗೆ ನಾನು ನನ್ನ ಕರ್ತವ್ಯ ನಿರತನಾಗಿರುತ್ತೇನೆ. ಪುನಃ ಯಾವೆಡೆಯಿಂದ ಬಂದೆನೋ ಆ ಎಡೆಗಾಗೆ ಸಾಗುತ್ತೇನೆ. ಮಗು ನಚಿಕೇತ, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನೀನು ಬ್ರಹ್ಮಜ್ಞಾನವನ್ನು ಪಡೆದು ಭೂಲೋಕದಲ್ಲಿ ನಚಿಕೇತಾಗ್ನಿ ಎನ್ನುವ ಹೆಸರಿನಲ್ಲೇ ನೀನು ಪ್ರಸಿದ್ಧವಾಗು. ಧನ್ಯನಾದೆ ದೇವ. ಹೋಗು ಮಗು, ಒಳ್ಳೆಯದಾಗಲಿ, ಸನ್ಮಂಗಲವಾಗಲಿ.